ಅಲ್ಲ, ನಾವಿರೋದೇ ಸಮುದ್ರದಲ್ಲಿ, ಸಮುದ್ರದ ತುಂಬಾ ನೀರು. ಆ ನೀರ್ ಮೇಲೆ ನೀರ್ ಅಂದ್ರೆ ಏನು? ಇದೇನಾ ಸ್ವಿಮ್ಮಿಂಗ್ ಪೂಲು? ಶಿಪ್ ಒಳಗಡೆ ಸ್ವಿಮ್ಮಿಂಗ್ ಪೂಲು. ಮಕ್ಕಳು ಮರೆಯಲ್ಲ ಎಂಜಾಯ್ ಮಾಡ್ತಾವ್ರೆ. ಅಲ್ಲಿ ನೋಡಿ ಯಾವ ಪಾರ್ಟಿ ಕಂಬಷನ್ ಆಗ್ತಾ ಇದೆ. ಈಗ ತಾನೇ ಇಂಜಿನ್ ಸ್ಟಾರ್ಟ್ ಆಗೋಗಿದೆ ನೋಡಿ. ಫ್ಯಾಕ್ಟ್ರಿಗಿಂತ ಜಾಸ್ತಿ ಹೊಗೆ ಬರ್ತಾ ಇದೆ. ದೇವರು, ನಾವೀಗ ಇರೋದು ಕಾರ್ಡಿಲಿಯಾ ಕ್ರೂಸ್. ಈ ಕ್ರೂಸ್ ನ ಕೆಲಸ ಏನು ಅಂದ್ರೆ, ಮುಂಬೈಯಿಂದ ಸ್ಟಾರ್ಟ್ ಆಗುತ್ತೆ. ಮುಂಬೈಯಿಂದ ಯಾವಾಗ್ಲೂ ಒಂದೊಂದ್ಸಲ ಗೋವಾಗೆ ಹೋಗುತ್ತೆ, ಗೋವಾದಿಂದ ಹಂಗೆ ಕೊಚ್ಚಿಗೆ ಬರುತ್ತೆ, ಕೊಚ್ಚಿಯಿಂದ ಲಕ್ಷದ್ವೀಪಿಗೆ ಹೋಗುತ್ತೆ, ಲಕ್ಷದ್ವೀಪಿಂದ ಸೀದಾ ಮುಂಬೈಗೆ ಹೋಗುತ್ತೆ. ಹಂಗೆ ರೌಂಡ್ ಹೊಡಿತಾನೆ ಇರುತ್ತೆ. ಖಾಲಿ ಶಿಪ್ ಹೋಗಲ್ಲ, ಕಸ್ಟಮರ್ಸ್ನ ಕರ್ಕೊಂಡು, ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗ್ತಾ ಇರುತ್ತೆ ಇದು. ಅಂದ್ರೆ ಕ್ರೂಸರ್ನ ಇಟ್ಕೊಂಡು, ಇಷ್ಟು ದೊಡ್ಡ ಕ್ರೂಸರ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಇವರು. ಯಾರ್ಯಾರು ಟ್ರಿಪ್ ಹೊಡಿಬೇಕು ಅಂತಿರ್ತಾರಲ್ಲ, ಅವರು ಬುಕಿಂಗ್ ಮಾಡ್ತಾರೆ, ಕ್ರೂಸರ್ನ ಹತ್ತುತ್ತಾರೆ. ಕ್ರೂಸರ್ ಒಳಗಡೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇರುತ್ತೆ, ಹಂಗೆ ಹೋಗ್ತಾ ಇರುತ್ತೆ. ಲಕ್ಷದ್ವೀಪ್ ಐಲ್ಯಾಂಡ್ ಒಳಗಡೆ ಒಂದಿನ ಎಂಜಾಯ್ ಮಾಡ್ತಾರೆ. ಹಂಗೆ ಇದರ ಕಾನ್ಸೆಪ್ಟು. ಮತ್ತೆ ಅಲ್ಲಿ ನೋಡ್ತಿದಾರೆ ನೋಡಿ, ಅದು ಯಾವ ದೇಶದ ಫ್ಲಾಗ್ ಅಂತ ಕಂಡಿಡೀರಿ. ಮಾಲ್ಟಾ ದೇಶದ ಫ್ಲಾಗ್ ಅದು. ಮಾಲ್ಟಾ ದೇಶದ ಫ್ಲಾಗು ಇಂಡಿಯಾದಲ್ಲಿರೋ ಕ್ರೂಸರ್ ಮೇಲೆ ಯಾಕೆ ಹಾರ್ತಾ ಇದೆ ಅಂತಂದ್ರೆ, ಇದು ಇಂಟರ್ನ್ಯಾಷನಲ್ ಕ್ರೂಸರ್ ಶಿಪ್. ಇದು ರಿಜಿಸ್ಟರ್ಡ್ ಇನ್ ಮಾಲ್ಟಾ. ಕನ್ನಡಿಗರು ಎಂಜಾಯ್ ಮಾಡ್ತಾರೆ ಕ್ರೂಸರ್ ಶಿಪ್ ಬಂದ್ಬಿಟ್ಟು. ಹೆಂಗ ಅನಿಸ್ತಾ ಇದೆ ಆನೆಯ ಜರ್ನಿ? ಸೂಪರ್ ಆಗಿದೆ. ಇದು ಎರಡನೇ ಸರಿ ನಾನು ಟ್ರಾವೆಲ್ ಮಾಡ್ತೀನಿ. ಎರಡೆರಡು ಸಲ ಟ್ರಾವೆಲ್ ಮಾಡ್ತಿದ್ರಿ? ಏನ್ ಸರ್ ಫುಲ್ ದುಡ್ಡು ಇಟ್ಟಿದ್ದೀರಾ ನೀವು? ಇದ್ರಲ್ಲೇನಾ? ಸ್ಟಾರ್ ಕ್ರೂಸ್ ಅಲ್ಲಿ. ಆ ಮಾಲ್ಡೀವ್ಸ್ಗೂ ಈ ಟರ್ಮಿನಲ್ ಇಂದನೇ ಡಿಪಾರ್ಚರ್ ಆಗೋದಾ? ಓ ಸರಿ. ವೆದರ್ ಅಂತೂ ಫುಲ್ ಚಿಲ್ಲಾಗಿದೆ, ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ. ಕ್ರೂಸರ್ನ ಟಾಪ್ ಫ್ಲೋರ್ ಅಲ್ಲಿ ಇದೀವಿ ನಾವೀಗ. ಟಾಪ್ ಫ್ಲೋರ್ ಅಲ್ಲಿ ಇದ್ರೆ ನಿಮ್ಮ ಮನೆ ಮಾಡಿ ಮೇಲೆ ಇದ್ದಂಗೆ. ಮಾಡಿ ಮೇಲೆ ನೋಡಿ ಎಲ್ಲ ವ್ಯೂ ನೋಡ್ತಾವೆ. ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಗುರು ಹಿರಿಯರು ಎಲ್ಲ ನೋಡ್ತಾರೆ ಮುಂದೆ ಏನಾಗ್ತಾ ಇದೆ ಅಂತ. ಇದು ಶಿಪ್ನ ಮುಂದೆ, ಇದು ಅಲ್ಲಿ ಮುಂದೆ ನೋಡ್ತಾ ಇರ್ತಾರೆ ಅವ್ರು. ಏನಾದರೂ ಅಡ್ಡ ಬರುತ್ತಾ ಶಿಪ್ಗೆ ಅಂತ. ಏನಾದರೂ ಅಡ್ಡ ಬಂದಿದ ತಕ್ಷಣ ತಿರುಗಿಸ್ಬಿಡ್ತಾರೆ ನೋಡಿ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅದೇ ಕೆಲಸ ಅವ್ರದ್ದು. ಇನ್ನೇನು ಹಗ್ಗ ಬಿಚ್ಚಿದ್ರಲ್ಲ, ಇನ್ನು ಎಕ್ಸ್ಲೇಟ್ರ್ ಒತ್ತದೆ. ಎಸ್, ಅಲ್ಲಿ ನೋಡಿ, ಈಗ ತಾನೇ ಕೊಚ್ಚಿ ಪೋರ್ಟಿಂದ ಶಿಪ್ಪು ರಿವರ್ಸ್ ಗೇರ್ ಹಾಕ್ಕೊಂಡು ನಿಧಾನಕ್ಕೆ ಹಿಂದಿಂದೇನೆ ಹೋಗ್ತಾ ಇದೆ. ತಾಯ್ನಾಡು ಅಲ್ಲಿಂದ ದೂರ ಹೋಗ್ತಾ ಇದೆ. ತಾಯ್ನಾಡು ಇದೆ, ತಾಯ್ನಾಡು ಗುರು ಇನ್ನೊಂದು ದೂರ ಹೋಗ್ತಾ ಇರೋದು. ಇದೆಲ್ಲ ನಮ್ಮದೇ ಅಲ್ವಾ ನೀರು? ಡ್ರೈವರ್ನ ಡ್ರೈವಿಂಗ್ ಸ್ಕಿಲ್ಸ್ ನೋಡ್ಗುರು. ಇಷ್ಟೇನಾ? ಸ್ಟೇರಿಂಗ್ ಗಿರಿಂಗ್ ಏನಿಲ್ವ ಇದರಲ್ಲಿ? ಅಲ್ಲಾಡಿಸ್ತಾವ್ರ? ಅಲ್ಲ, ಇಷ್ಟು ದೊಡ್ಡ ಶಿಪ್ಗೆ ಒಂದು ಸ್ಟೇರಿಂಗ್ ಆದ್ರೂ ಇರಲೇಬೇಕು ಅಟ್ಲೀಸ್ಟ್. DJ ಹತ್ರನೇ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ.